ಮುಂದಿದ್ದಂಥವ್ರು ಮುಖ್ಯ ಅಲ್ಲ, ಯಾರು ಬಡಿದ್ರು ಮಾಡಿದ್ರು ಗುಂಡಾಗಿರಿ ಮಾಡಿದ್ರು ಅವ್ರು ಮುಖ್ಯ ಅಲ್ಲ, ಅವ್ರು ಹಿಂದಿದ್ದಂಥವ್ರು ಹಿಡಿಬೇಕು ನಾವು, ಒಂದಾಗಿ ಕಂಟ್ರೋಲ್ ಆಗ್ತದಂತೆ. ಯಾಕಂದರೆ ಇದ್ರ ಹಿಂದಿದ್ದವ್ರು ಯಾರು, ಅಲ್ಲಿ ಮತ್ತೆ ಯಾರು ಬರ್ತಾರಪ್ಪ ಅಂದರೆ ಇವರು ಬಿ ಜೆ ಪಿಗರು, ಇವರಿಂದ ಈ ಒಂದಿಂದ ಆ ರೌಡಿ ಶೆಟ್ಟರ್ಗಳಿಂದ ಇವತ್ತಿನ ಶಕ್ತಿಯಿಂದ ಬಂದಿರೋದು ಬಿ ಜೆ ಪಿ ಅಂತ ಪಕ್ಷಗಳು. ಮತ್ತು ನಾವು ಫಾಜಿಲ್ ಅಂತವ್ರಿಂದ ಬಂದಿರೋದು ನಮ್ಮ ಏನಪ್ಪ ಅಂತಂದ್ರೆ ಕಾಂಗ್ರೆಸ್ ಪಕ್ಷದ ಲೀಡರು. ಅದರವ್ರು ನಮ್ಮ ಇವ್ರ ಮೇಲೆ ಆರೋಪ ಬಂತು, ನಮ್ಮ ಸ್ಪೀಕರ್ ಮೇಲೆ, ಎಲ್ಲಪ್ಪ ಒಬ್ಬರು ಪರ ಇರ್ತಾರೆ, ಇವರು ಅಶ್ರಫರ ಪರ ಅದಾರ ಅನ್ನೋಂಗೆ ಬಂತು. ಅಂದರೆ ಒಟ್ಟಾರೆಯಾಗಿ ಈ ಒಂದು ಕೆಲಸ ಮಾಡುತ್ತಿರುವಂಥ ರೌಡಿಸಮ್ ಮಾಡಿರಿ ಅಥವಾ ಭಯೋತ್ಪಾದನೆ ಇರಲಿ ಏನೂ ಅಲ್ರಿ, ಇಂಥ ಜನರಿಗೆ ಅವಕಾಶ ಕೊಟ್ಟಿದ್ದು ನಮ್ಮ ಸರ್ಕಾರಗಳು. ಅವ್ರು ಕೊಡದೆ ಹೋದ್ರೆ ಇವ್ರು ಹೇಗೆ ಬೆಳೀಲಿಕ್ಕೆ ಸಾಧ್ಯ ಇದೆ? ಯಾಕಂದರೆ ಇವಾಗ ಶಕ್ತಿ ಹಿಂದೆ ಒಂದು ಬಿ ಜೆ ಪಿ ದೊಡ್ಡ ಗುಂಪನದ, ಅವರೆಲ್ಲರೂ ಹುಡ್ಕೊಂಡು ಬಂದಿದ್ದಾರೆ, ಇಲ್ಲಿವರೆಗೆ ಬೆಳೆಸ್ಕೊಂಡು ಬಂದಿದ್ದಾರೆ ಅವನೊಬ್ಬನ ಅಂತೇಳಿ. ಈಗ ಫ್ರೋ ಅಂಥ ವಿಷಯಗಳಾಗಿದ್ದಾವೆ. ಇವತ್ತು ಬಿ ಜೆ ಪಿಗೆಲ್ಲ ಜೋರ್ದಾರಾಗಿ ವಿರೋಧ ಮಾಡ್ತಾಯಿದ್ದಾರೆ, ಸಮಗ್ರ ತನಿಖೆ ಆಗಲಿ ಅಂತ ಇದ್ದಾರೆ. ಮತ್ತು ಇದ್ರ ಹಿಂದೆ ಇನ್ನೊಂದು ಏನಪ್ಪ ಅಂತಂದ್ರೆ, ನಮ್ಮ ಬಿ ಜೆ ಪಿಗರ ಆರೋಪದ ಪ್ರಕಾರ SDPI ಇದ್ರ ಹಿಂದೆ ಈ ಸಂಘಟನೆ ಅದ, ಇವ್ರು ಹಿಡೀರಿ SDPI ಅದ, ಅವ್ರನ್ನ ಕಂಟ್ರೋಲ್ ಮಾಡಿಲ್ಲ ಮುಸಲ್ಮಾನ ಕಂಟ್ರೋಲ್ ಆಗ್ತಾರೆ. ಆಗ ಅವ್ರು ಏನಂತಾರೆ, ಮುಸ್ಲಿಂ ಸಂಘಟನೆ RSS ಅದ, ಇನ್ನುಳಿದ ಇದು ಹಿಂದೂ ಸಂಘಟನೆ, ಅವ್ರನ್ನ ಕಂಟ್ರೋಲ್ ಮಾಡಿ ಕಡಿಮೆ ಆಗ್ತಂತ ಅವ್ರು ಹೇಳ್ತಾ ಇದ್ದಾರೆ. ಆದರೆ ಒಟ್ಟಾರೆಯಾಗಿ ಎರಡೂ ಕಡೆ ಜನರಿಗೆ ಈ ಒಂದು ಸಾಮಾಜಿಕ ಅಹಿತಕರ ಘಟನೆ ಹುಟ್ಟಾಕುವಂಥ ವಿಷಬೀಜ ಬಿತ್ತುವಂಥ ಜನ ಬೇಕು ಅನ್ನೋದು ಇದನ್ನು ಸ್ಪಷ್ಟ ಆಗ್ತಾಯಿದೆ ಅಂತ. ಯಾಕೆ ನಿಜವಾಗಿಯೂ ಎರಡೂ ಪಾರ್ಟಿ ಜನ ಬರಬೇಕಾಗಿತ್ತು. ನಮ್ಮ ಇವ್ರನ್ನ ಈ ಒಂದು ವ್ಯಕ್ತಿಯನ್ನು ಹಿಡಿದು ಒಳಗೆ ಹಾಕಿದಾಗ ಅಥವಾ ಒಂದು ಶಿಕ್ಷೆ ಕೊಡೋಕೆ ಹೊಂಟಾಗ ಈ ರೌಡಿ ಶೀಟರ್ ಇದ್ದಂಥವ ವ್ಯಕ್ತಿಯನ್ನು ಯಾಕಪ್ಪ ಇವರು ಇದ್ದಂಥವ್ರು ಹಿಡಿದು ಹಾಕುವಂಥ ಪ್ರಯತ್ನ ಮಾಡಲಿಲ್ಲ, ಹಾಗೆ ಸಪೋರ್ಟ್ ಮಾಡಲಿಲ್ಲ ಅನ್ನುವಂಥದ್ದು. ಅಂದರೆ ಇಲ್ಲಿ ಹೇಳೋದಿಷ್ಟ ಮುಖ್ಯವಾಗಿ ಈ ನಮ್ಮ ಶೆಟ್ಟಿ ಇರ್ಬೋದು ಅಥವಾ ಫಾಜಿಲ್ ಇರ್ಬೋದು, ಇನ್ನೊಬ್ಬ ಅಶ್ರಫ್ ಇರ್ಬೋದು, ಇವ್ರ ಹಿಂದೆ